ಒಂದಲ್ಲ ಎರಡಲ್ಲ ಬರೋಬ್ಬರಿ 3 IPS ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಒಂದನ್ನು ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ IPS ಅಧಿಕಾರಿಗಳಿಗೆ ಭಾರಿ ದೊಡ್ಡ ಆಘಾತವೊಂದು ಎದುರಾಗಿದೆ. ರಾಜ್ಯ ಸರ್ಕಾರ ಹೊರಡಿಸಿದ್ದ ಅಮಾನತು ಆದೇಶ ಎತ್ತಿ ಹಿಡಿದ ಕೇಂದ್ರ ಸರ್ಕಾರ. ಅಮಾನತು ಆದೇಶ ಅಂಗೀಕಾರ ಮಾಡಿದ ಮೋದಿ ಸರ್ಕಾರ. ರಾಜ್ಯ ಸರ್ಕಾರ ಹೊರಡಿಸಿದ್ದ ಅಮಾನತು ಆದೇಶವನ್ನು ಅಂಗೀಕಾರ ಮಾಡಿದ ಮೋದಿ ಸರ್ಕಾರ. ಬಿ ದಯಾನಂದ್, ವಿಕಾಸ್ ಕುಮಾರ್ ಮತ್ತು ಶೇಖರ್ಗೆ ಈಗ ಸಂಕಷ್ಟ ಮೇಲೊಂದು ಸಂಕಷ್ಟ. ನಿನ್ನೆಯಷ್ಟೇ ವಿಚಾರಣೆ ಎದುರಿಸಿದ್ದ ಬಿ ದಯಾನಂದ್ ಪೊಲೀಸ್ ಕಮಿಷನರ್ ಆಗಿದ್ದಾಗಲೇ ಸಸ್ಪೆಂಡ್ ಆಗಿದ್ದ ಬಿ ದಯಾನಂದ್ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಲೋಪದ ಕಾರಣ 3 ಸಸ್ಪೆಂಡ್ ಮಾಡಿದ್ದ ಸ್ಟೇಟ್ ಗವರ್ನಮೆಂಟ್. 3 IPS ಅಧಿಕಾರಿಗಳಿಗೆ ಈಗ ಕೇಂದ್ರ ಸರ್ಕಾರವೂ ಕೂಡ ಭಾರಿ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಹೊರಡಿಸಿದ್ದ ಅಮಾನತು ಆದೇಶ ಎತ್ತಿ ಹಿಡಿದ ಕೇಂದ್ರ ಸರ್ಕಾರ. ಅಮಾನತು ಆದೇಶ ಅಂಗೀಕಾರ ಮಾಡಿದ ಮೋದಿ ಸರ್ಕಾರ. ಅಲ್ಲಿ ಬಚಾವ್ ಆಗಬಹುದು ಅಂದುಕೊಂಡವರಿಗೂ ಕೂಡ ರಾಜ್ಯ ಮತ್ತು ಕೇಂದ್ರ ಎರಡು ಸಮಾನ ರೀತಿಯ ಆದೇಶ. ನಿನ್ನೆಯಷ್ಟೇ ವಿಚಾರಣೆ ಎದುರಿಸಿದ್ದ ಬಿ ದಯಾನಂದ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನೋಡ್ತಿದ್ದ ಹಾಗೆ ಲಕ್ಷಾಂತರ RCB ಅಭಿಮಾನಿಗಳು ಬಂದು ಸೇರಿದ್ರು. 4 ದಿಕ್ಕುಗಳಿಂದಲೂ ಕೂಡ ಯುವ ಸಮೂಹ ಬರ್ತಾ ಇದೆ. ರಾಜ್ಯದ ಇಂಟೆಲಿಜೆನ್ಸ್ ಮಾಹಿತಿಯೂ ಅಲ್ಲಿ ಸತ್ತು ಹೋಗಿತ್ತು. ಇನ್ನು ಪೊಲೀಸರು ತೆಗೆದುಕೊಳ್ಳಬೇಕಾಗಿದ್ದ ಅತಿ ದೊಡ್ಡ ಜವಾಬ್ದಾರಿಯ ಭಾಗವಾಗಿ ಮುಂಜಾಗ್ರತಾ ಕ್ರಮವೂ ಕೂಡ ಅಲ್ಲಿ ಪ್ರಯೋಗ ಆಗಿರಲಿಲ್ಲ. ಸೊ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು, ಜನಾಕ್ರೋಶಗಳು ವ್ಯಕ್ತವಾಯಿತು. ವಿಪಕ್ಷದವರು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಕಾಲ್ ತುಳಿತ ಪ್ರಕರಣವನ್ನು ಸರ್ಕಾರ ಮಾಡಿದ ಕೊಲೆ ಎಂದು ಬಿಂಬಿಸಲಾಯಿತು, ವ್ಯಾಖ್ಯಾನಿಸಲಾಯಿತು. ಈ ಎಲ್ಲದರ ನಡುವೆ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಅತ್ಯಂತ ಸೂಕ್ಷ್ಮವಾಗಿತ್ತು. ಆ ಸಂದರ್ಭದ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಸೇರಿ ಅನೇಕ ಅಧಿಕಾರಿಗಳನ್ನು ಅಮಾನತು ಮಾಡೋ ಆದೇಶವನ್ನು ಹೊರಡಿಸಿತು. ಅದಾದ ನಂತರದ ಪ್ರಾಸೆಸ್ಗಳು, ಪ್ರಕ್ರಿಯೆಗಳು, ಸರ್ಕಾರ ಪೊಲೀಸರನ್ನು ಬಲಿಪಶು ಮಾಡಿದೆ ಎನ್ನುವಂಥ ರೀತಿಯ ಆರೋಪಗಳು, ಈ ಎಲ್ಲದರ ನಡುವೆ ಈಗ ಆ ಒಂದು ವಿಚಾರಕ್ಕೆ ಅಂಗೀಕಾರ ಸಿಕ್ಕಿರುವಂತಹದ್ದು ಕೇಂದ್ರ ಸರ್ಕಾರದಿಂದ. ಅದರರ್ಥ ರಾಜ್ಯ ಸರ್ಕಾರದಂತೆಯೇ ಸಮಾನ ಮನಸ್ಸನ್ನು ಕೇಂದ್ರ ಸರ್ಕಾರವೂ ತೋರಿದೆ. ಈಗ ಈ ಅಂಗೀಕಾರದ ಭಾಗವಾಗಿ ಸಸ್ಪೆಂಡ್ ಆಗಿರತಕ್ಕಂಥ ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟ, ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.